ನಾಡು ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡ ಪರ ಸಂಘಟನೆಗಳು ಸದಾ ಮುಂದೆ ಇರುತ್ತೆ. ಈ ಬಾರಿಯೂ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಇದೇ ಆಗಸ್ಟ್ 13ನೇ ತಾರೀಕು ಬಂದ್ಗೆ ಘೋಷಣೆ ಮಾಡಿದ್ದಾರೆ. ಸೊ ಹಿರಿಯ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, 13ನೇ ತಾರೀಕು ಯಾವ ರೀತಿ ಇರುತ್ತೆ ಸರ್? ಬಂದ ರೂಪರೇಷೆಗಳು ಯಾವ ರೀತಿ ಇದ್ದಾವೆ? ಸಬ್ಜೆಕ್ಟ್ ಬದಲಾವಣೆ ಮಾಡ್ಬಿಟ್ರಿ ಈಗ. 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣವಾಗಿ, 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಮೈಸೂರಿನವರೆಗೆ, ಕೋಲಾರದವರೆಗೆ ಸಮಗ್ರವಾದ ಬಂದ್ ಆಗುತ್ತೆ ಬೆಳಿಗ್ಗೆ 6ರಿಂದ ಸಂಜೆ. ಮತ್ತು ಆವತ್ತು ನಾವು ಚಳುವಳಿಯನ್ನು ಇಟ್ಕೊಂಡಿದ್ದೀವಿ, ಚಳುವಳಿ ನಡೆಸ್ತೀವಿ, ಚಳುವಳಿ ಟೌನ್ ಹಾಲ್ ಮುಂದೆ ಚಳುವಳಿ ಮಾಡ್ತೀವಿ. ಟೌನ್ ಹಾಲ್ ಇಂದ ರ್ಯಾಲಿ ಹೋಗುತ್ತಂತ ಅಂದ್ರೆ ರ್ಯಾಲಿ ಎಷ್ಟು ಜನ ಭಾಗಿಯಾಗಬಹುದು ಸರ್? ಅದು ಇನ್ನೂ ತೀರ್ಮಾನ ಮಾಡಿಲ್ಲ, ಈಗ ಹೇಳ್ತೀವಿ. ನಿಮಗೆ ಹೇಳಿದ್ದೀನಿ ಅವ್ರಿಗೆ. ಈಗ ಸಂಘಟನೆಗಳು ಬೆಂಬಲಕ್ಕೆ ಇದು ಬಂದ್ಗೆ ಬೆಂಬಲ ನೀಡಿದ್ದಾರೆ ಸರ್. ಬಂದ್ 2000 ಕನ್ನಡ ಪರ ಸಂಘಟನೆಗಳು ಬಂದು ಬೆಂಬಲ. ಒಂದಿಷ್ಟು ಜನ ನೈತಿಕ ಬೆಂಬಲ ಅಂತ ಬರ್ತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ, ನೈತಿಕ ಅನ್ನೋ ಪ್ರಶ್ನೆನೇ ಎಲ್ಲಿದೆ ಅಂತದು. ನೈತಿಕ ಪ್ರಶ್ನೆ ಇಲ್ಲ, ನೇರವಾಗಿ ಬೆಂಬಲ, ನೇರವಾಗಿ ಬೆಂಬಲ. ನೈತಿಕತೆ ಬೇಡವೇ ಬೇಡ. ಯಾವ ನೈತಿಕತೆ ನಮ್ಗೆ ಹಾಕ್ಬೇಕು? ನೇರವಾಗಿ ಬೆಂಬಲ. ಬರ್ತೀರಾ ಕೊಡಿ, ಅದು ನೇರವಾಗಿ ಬೆಂಬಲ. ಸರ್, ಈಗ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ನೀರ್ ಬಿಡಲ್ಲ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೀರ್ ಬಿಡುವ ವಿಚಾರವಾಗಿ ಸಭೆ ಮಾಡ್ತಾ ಇದ್ದಾರೆ. ಏನಾದ್ರೂ ಅವ್ರ ಮಧ್ಯೆ ಗೊಂದಲ ಇದೆ ಅಂತ ಅನ್ಸುತ್ತೆ? ಒಳ್ಳೇದೇ ಅದು. ನೀರು ಬಿಡಲ್ಲ ಅನ್ನೋದು, ರಾಮಲಿಂಗಾರೆಡ್ಡಿ ನೀರು ಬಿಡಲ್ಲ ಅಂದ್ರೆ ಸಂತೋಷ. ನೀರು ಬಿಡಲ್ಲ ಅನ್ನೋದು ಒಳ್ಳೇದು. ನಾವು ಅದಕ್ಕೆ ಹೇಗಿದ್ದೀವಿ, ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಸರ್, ಸಭೆಯಲ್ಲಿ ಹೇಳಿದ್ರು ಏರ್ಪೋರ್ಟ್ ಬಂದ್ ಮಾಡ್ತೀವಿ ಅಂತ, ಮುತ್ತಿಗೆ ಹಾಕ್ತೀವಿ ಅಂತ, ಅದ್ಯಾಕೆ ಸರ್? ಅದು ಈಗ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕರ್ನಾಟಕ ಬರ್ತಾ ಇದ್ದಾರೆ. ಆದ್ದರಿಂದ ನೀವು ಬರೋದು ಬೇಡ, ಬರೋದಾದ್ರೆ ನಮಗೆ ನೀರು ಬೇಡ ಅಂತ ನಿಮ್ಗೆ ಹೇಳೋಕೆ ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಬರಲಿ, ಇಲ್ಲದೆ ಬರೋದು ಬೇಡ. ಬಂದ್ರೆ ವಿಮಾನ ನಿಲ್ದಾಣ ಮುತ್ತಿಗೆ ಹಾಕ್ತೀವಿ. ನೋಡಿದ್ರಲ್ಲ, ಪ್ರಮುಖವಾಗಿ ಆಗಸ್ಟ್ 13ನೇ ತಾರೀಕು ಈ ಬಂದ್ಗೆ 2000ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿದ್ದಾರೆ. ಅಂದು ಉಗ್ರ ಹೋರಾಟ ಮಾಡ್ತೀವಿ, ಜೊತೆಗೆ ಟೌನ್ ಹಾಲ್ ಇಂದ ರ್ಯಾಲಿ ಕೂಡ ನಡೆಯುತ್ತೆ ಅನ್ನೋ ಮಾತು ಹಿರಿಯ ಹೋರಾಟಗಾರರು ವಾಟಾಳ್ ನಾಗರಾಜ್ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.